ಅಂತಾರಾಷ್ಟ್ರೀಯ ವಿಶ್ಲೇಷಕರು ಚಂಬಿ ಪುರಾಣಿಕ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಹೆಂಗೆ ಸರ್ ಈ ದ್ವಿಪಕ್ಷೀಯ ಮಾತುಕತೆಯಿಂದ ನಮಗೆ ಯಾವ ರೀತಿಯ ಅನುಕೂಲ ಆಗುತ್ತೆ? ಮೇಕ್ ಇನ್ ಇಂಡಿಯಾಗೆ ಮತ್ತಷ್ಟು ಒತ್ತು ಸಿಗುತ್ತೆ ಅಂತ ಅನ್ಕೊಳ್ಳೋದಾ ಈ ರೀತಿಯ ಮಾತುಕತೆ ಒಪ್ಪಂದಗಳಿಗೆ ಸಹಿ ಹಾಕೋದ್ರಿಂದ? ಸರ್ ಹೇಗೆ ನೋಡೋದು ನಾವು ಇದನ್ನ? ಖಂಡಿತವಾಗಿಯೂ, ಯಾಕೆಂದ್ರೆ ಇದು ಕೇವಲ ಒಂದು ಸಾಮಾನ್ಯ ಔಪಚಾರಿಕವಾದ ಅಥವಾ ಒಂದು ಪ್ರಚಾರಕ್ಕೋಸ್ಕರ ಇರ್ತಕ್ಕಂಥ ಭೇಟಿ ಅಲ್ಲ ಅನ್ನೋದ್ರಲ್ಲಿ ನಾವು ಅದನ್ನ ತಪ್ಪಾಗಿ ಅರ್ಥೈಸಬಾರ್ದು. ಕಾರಣ, ಪ್ರಧಾನಮಂತ್ರಿಗಳ ಸುಮಾರು 90 ರಾಷ್ಟ್ರಗಳ ಭೇಟಿಯೇ ಒಂದು ಇತಿಹಾಸ. ಏನು ಸುಮಾರು 12-13 ವರ್ಷದಿಂದ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಬರ್ತವೆ. ಟೀಕೆ ಟಿಪ್ಪಣಿ ಏನೇ ಬರಲಿ, ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಹಿರಿಮೆ ಅಥವಾ ಅದರ ಒಂದು ಸ್ಥಾನಮಾನ ಅಂತಕ್ಕಂಥದ್ದು ಬಹಳ ಎತ್ತರದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ನಿಜವಾಗ್ಲೂ ಅದನ್ನ ಮೆಚ್ಚಬೇಕು. ಮತ್ತೆ ಇದೊಂದು ಐತಿಹಾಸಿಕ ಜೊತೆಗೆ ಒಂದು ಸುವರ್ಣ ಯುಗದ ಒಂದು ಸಂಬಂಧದ ಕಾಲ ಅಂತ. ಯಾಕೆಂದ್ರೆ ನಾವು ಮಾತಾಡ್ತಿರೋ ಕೇವಲ ಪಶ್ಚಿಮ ರಾಷ್ಟ್ರಗಳು, ಯುರೋಪ್ನಲ್ಲಿ ಅಥವಾ ಅಮೆರಿಕ ಮುಂತ ದೊಡ್ಡ ದೊಡ್ಡ ಮುಂದುವರೆದ ರಾಷ್ಟ್ರಗಳ ಬಗ್ಗೆ. ಈಗ ನಮ್ದು ಲುಕ್ ಈಸ್ಟ್ ಅಂತ, ಅಂದ್ರೆ ಭಾರತದ ಒಂದು ಏನು ವ್ಯಾಪ್ತಿ ಇದೆ ಆ ವ್ಯಾಪ್ತಿಯಲ್ಲಿ ನಾವು ಈಸ್ಟ್ ಅಂದ್ರೆ ಈ ಪೂರ್ವ ಏಷ್ಯಾ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಹರಿಸ್ತಾ ಇರಲಿಲ್ಲ. ಆದ್ರೆ ಹಿಂದೆ ಸಂಬಂಧ ಇತ್ತು ಇದಕ್ಕೂ, ಭಾರತಕ್ಕೂ ಮತ್ತು ಎಸ್ಪೆಷಲಿ ಇಂಡೋನೇಷ್ಯಾಕ್ಕೆ ಸುಮಾರು 100 ವರ್ಷಗಳ ಅಥವಾ ಅದಕ್ಕೂ ಹೆಚ್ಚು ವರ್ಷಗಳ ಸಂಬಂಧ ಇದೆ. ಕಾರಣ, ರವೀಂದ್ರನಾಥ್ ಟ್ಯಾಗೋರ್ ಅವರು ಇನ್ನು ಮುಂದಿನ ಇನ್ನೊಂದು 6 ತಿಂಗಳು ಅಥವಾ 1 ವರ್ಷಕ್ಕೆ ಒಂದು 100 ವರ್ಷ ಆಗುತ್ತೆ ಅಲ್ಲಿಗೆ ಹೋಗಿ ಬಂದಿರ್ತಕ್ಕಂಥ. ಸೊ ಜೊತೆಗೆ ಅದು ಬಹಳ ಮಹತ್ವಪೂರ್ಣವಾದ ಸಂಬಂಧ. ಅದು ಕೇವಲ ಆ ಕಾಲದಲ್ಲಿದ್ದಂತ ಸಂಬಂಧ ಒಂದು ರೀತಿಯಲ್ಲಿ ಸಿವಿಲೈಸೇಷನಲ್, ಅಂದ್ರೆ 2 ವಿಶಿಷ್ಟ ನಾಗರಿಕತೆಗಳ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಮೊದಲಿಂದನೂ ಇದೆ. ಅದು ಅಲ್ಲಿ ಹೆಚ್ಚಿನ ಮುಸ್ಲಿಂ ಜನಾಂಗದವರು ಇದ್ರೂ ಸಹ ಭಾರತೀಯ ಒಂದು ಪ್ರಭಾವ ಅಂತಕ್ಕಂಥದ್ದನ್ನ ಅಲ್ಲಿಯ ಒಂದು ಕಲೆ ಆಗ್ಲಿ ಅಥವಾ ಜಾನಪದ ಒಂದು ನೃತ್ಯಗಳಲ್ಲಿ ಆಗ್ಲಿ ಅಥವಾ ಕಥೆಗಳಲ್ಲಿ ಆಗ್ಲಿ, ಹೆಚ್ಚಿನ ರಾಮಾಯಣ ಇದಕ್ಕೆ ಸಂಬಂಧಿಸಿದಂತ ವಿಚಾರಗಳನ್ನ ನೋಡಿದ್ರೆ ಇದು ಬಹಳ ಅತ್ಯಂತ ಗಾಢವಾದ ಮತ್ತೆ ಒಂದು ವಾಸ್ತವವಾದ ಸಂಬಂಧ ಅಂತಕ್ಕಂಥದ್ದನ್ನ ಆರಂಭದಲ್ಲಿ. ನಮ್ಮ ವ್ಯಾಪಾರ ವಹಿವಾಟು ಚೆನ್ನಾಗಾಗ್ತಾ ಇದೆ, ಇಂಪೋರ್ಟ್ ಮಾಡ್ತಾ ಇದ್ದೀವಿ, ವ್ಯವಹಾರ ಸಂಬಂಧ ಹಂಗ್ ನೋಡೋದ ರಾಜತಾಂತ್ರಿಕವಾಗಿ ಸಂಬಂಧಗಳನ್ನ ಇಂಥ ವಿಚಾರದಲ್ಲಿ ಚೆನ್ನಾಗಿ ಇಟ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸೂಕ್ತ? ಅಂಡ್ ಈ ಪ್ರವಾಸೋದ್ಯಮ ಅಂತ ನೋಡಿದಾಗ ಬಹುಶಃ ನಮ್ಮ ಇಂಡಿಯಾದಿಂದಲೇ ಇಂಡೋನೇಷ್ಯಾಕ್ಕೆ ಈಗ ಬಾಲಿತಗಳಿಗೆ ಒಂದು 70-80% ಹೋಗಿ ಬರ್ತಾರ ಅಂತ ಜನ. ನಮಗೇನು ಅನುಕೂಲ ಸರ್ ಇದರಿಂದ? ನಮ್ಗೇನ್ ಅನುಕೂಲ ಅನ್ನಕ್ಕಿಂತ ಅಲ್ಲಿನ ಜನರಿಗೆ ಭಾರತೀಯರನ್ನ ಅಥವಾ ಭಾರತದ ಪರಂಪರೆ ಸಂಸ್ಕೃತಿ ಇದನ್ನ ಪರಿಚಯ ಮಾಡಿಸ್ಲಿಕ್ಕೆ ಇದು ಒಂದು ಎಕ್ಸ್ಚೇಂಜ್ ಆಗುತ್ತೆ. ಯಾಕಂದ್ರೆ ಅಲ್ಲಿನೂ ಭಾರತೀಯ ಸಂಜಾತರಿದ್ದಾರೆ, ಡಯಾಸ್ಪೋರಾ ಅಂತ ಹೇಳ್ತೀವಿ ನಾವು, ನಮ್ಮ ಭಾರತದಿಂದ. ಅವರುಗಳ ಒಂದು ಮೂಲಕ ಭಾರತದ ಒಂದು ಸಂಬಂಧ ಹೆಚ್ಚಿಸಬೇಕು. ಜೊತೆಗೆ ಇದರಲ್ಲಿ ಬರೀ ಕೇವಲ ಒಂದು ಸಾಂಸ್ಕೃತಿಕವಾದ ನಾಗರಿಕತೆಯ ಸಂಬಂಧ ಅನ್ನೋದು ನಮ್ಮ ಭದ್ರ ಬುನಾದಿಯನ್ನ ಹೇಳ್ಬೋದೇ ಹೊರತು ಈಗಿನ ಒಂದು 2026 ಈ ಕಾಲಘಟ್ಟದಲ್ಲಿ ಹೇಳೋದಾದ್ರೆ, ಈಗ ಏನು ನಮ್ಮ ಭಾರತದಲ್ಲಿ ಮಿಸೈಲ್ಗಳನ್ನ ತಯಾರು ಮಾಡ್ಲಿಕ್ಕೆ, ಬ್ರಹ್ಮೋಸ್ಗಳನ್ನ, ಬ್ಯಾಟರಿಗಳನ್ನ, ಈ ರೀತಿಯ ಒಂದು ರಕ್ಷಣಾ, ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂದ್ರೆ ಈ ಸಮುದ್ರ ತೀರದ, ಸಮುದ್ರ ಯಾನದ ಒಂದು ರಕ್ಷಣೆಯನ್ನ ಮಾಡ್ಲಿಕ್ಕೆ ಇಂಡೋ ಪೆಸಿಫಿಕ್ ರೀಜನ್, ಅದನ್ನೇ ನಾವು ಹೊಸ ಹೆಸರನ್ನು ಕೊಡ್ತಾ ಇದೀವಿ, ಮಹಾಸಾಗರ್ ಅಂತ. ಈ ಮಹಾಸಾಗರ್ ಎನ್ನುವ ಅರ್ಥ ನೀವು ಹೇಳಿದ್ರಲ್ಲ ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಸಬಾಂಗ್ ಬಂದರನ್ನ ಒಂದು ಅಭಿವೃದ್ಧಿಗೊಳಿಸ್ತಕ್ಕಂಥ, ಅದು ಒಂದು ಉದಾಹರಣೆ ಅಷ್ಟೇ. ಅದರಿಂದ ಸುಮಾರು ನನ್ ಪ್ರಕಾರ ಒಂದು 30-40 ಅಗ್ರಿಮೆಂಟ್ಗಳಾಗ್ತದೆ. ಆ ಅಗ್ರಿಮೆಂಟ್ಗಳಾಗ್ತಕ್ಕಂಥ ಕ್ಷೇತ್ರ ಇನ್ನು ತುಂಬಾ ಸ್ಟ್ರಾಂಗ್ ಆಗುತ್ತೆ ಸರ್ ಇದರಿಂದ. ಡೆಫಿನೆಟ್ಲಿ ಆಗುತ್ತೆ. ಜೊತೆಗೆ ಶಿಕ್ಷಣದ ಸಂಬಂಧದಲ್ಲಿ ಅಕಾಡೆಮಿಕ್ ಕೊಲಾಬರೇಷನ್, ಅಂದ್ರೆ ಶೈಕ್ಷಣಿಕವಾದ ಒಂದು ಸ್ಟೂಡೆಂಟ್ಸ್ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಟೆಕ್ನಾಲಜಿಕಲಿ ಭಾರತದ ಏನು ನಾವು ತಯಾರು ಮಾಡ್ತಕ್ಕಂಥ ಚಿಪ್ಸ್ ಆಗ್ಲಿ ಅಥವಾ ಬಯೋಟೆಕ್ನಾಲಜಿ ಆಗ್ಲಿ, ಡಿಜಿಟಲ್ ಇನ್ನೋವೇಷನ್ ಅಂತ ನಾವು ಕೇಳಿದಿರಿ. ಈ ಡಿಜಿಟಲ್ ಇನ್ನೋವೇಷನ್ ಭಾರತದಲ್ಲಿ ಹೆಚ್ಚಿನ ಪ್ರಗತಿ ಹೊಂದಿರತಕ್ಕಂಥದ್ದು ಇಂಡೋನೇಷ್ಯಾಕ್ಕೆ ಅನುಕೂಲ ಆಗುತ್ತೆ. ಸೊ ಇದರಿಂದ ನಮಗೆ ಒಂದು ವ್ಯವಹಾರದ ದೃಷ್ಟಿಯಿಂದ, ಖಂಡಿತವಾಗಿಯೂ ಒಂದು ವಾಣಿಜ್ಯದ ದೃಷ್ಟಿಯಿಂದ ಇದು ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಯೋಚನೆ ಮಾಡ್ತಾರೆ. ಜೊತೆಗೆ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಏನ್ ಜನ ಇದ್ದಾರಲ್ಲ, ಭಾರತದ ಬಗ್ಗೆ ಅತ್ಯಂತ ಗೌರವ ಮತ್ತು ಪ್ರೀತಿ ವಿಶ್ವಾಸವನ್ನ ಹೊಂದಿರ್ತಕ್ಕ, ಅದನ್ನ ಒಂದು ರೀತಿಯಲ್ಲಿ ಸಿಮೆಂಟ್ ಮಾಡಿದಂಗೆ, ಅಂದ್ರೆ ಮೋದಿ ಅವ್ರ ಮಾತಿನಲ್ಲಿ ಹೇಳಿದ್ರಲ್ಲ ಬ್ರಿಡ್ಜ್ ಅಂತ. ಸೊ ಈ ರೀತಿಯ ಒಂದು ಸೇತುವೆಯನ್ನ ಮಾಡುವ ಮೂಲಕ ಭಾರತದ ಒಂದು ವಾಣಿಜ್ಯವಾಗ್ಲಿ ಅಥವಾ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳೇ ಆಗ್ಲಿ, ಮಿಸೈಲ್ಗಳೇ ಆಗ್ಲಿ, ಇದಕ್ಕೆ ನಮಗೊಂದು ಮಾರ್ಕೆಟ್ ಬೇಕು. ಯಾಕಂದ್ರೆ ನಾವು ಬರೀ ಕೇವಲ ದೊಡ್ಡ ದೊಡ್ಡ ರಾಷ್ಟ್ರಗಳಿಂದ ಕೊಂಡ್ಕೊಳ್ಳೋದಲ್ಲ, ರಫೇಲ್ ಅಥವಾ ಈ ಮಿರೇಜ್ಗಳನ್ನು ತಗೊಳ್ಳೋದಲ್ಲ. ನಾವು ಭಾರತದವೂ ಸಹ ಈ ರೀತಿಯ ರಾಷ್ಟ್ರಗಳಿಗೆ ಹೆಚ್ಚಿನ ಗಂಡಾಂತರ ಇಲ್ಲದೆ ಇದ್ರೂ ಸಹ ಅವರಿಗೆ ರಕ್ಷಣೆ. ಇನ್ನೊಂದು ಪ್ರಮುಖವಾದ್ದು,
ನಾವು ಗಮನಿಸಬೇಕಾದ್ದು ಅಂದ್ರೆ ನಮ್ಮ ಈ ಅಗ್ರಿಮೆಂಟ್ ಅಲ್ಲಿ ಒಂದು ಅಜೆಂಡಾದಲ್ಲಿದೆ, ಅದೇನಂದ್ರೆ ಅಲ್ಲಿರ್ತಕ್ಕಂಥ ಕೆಡೆಟ್ಗಳಿಗೆ, ಸೈನಿಕರಿಗೆ ಮತ್ತೆ ಮುಂದೆ ತಯಾರಾಗ್ತಕ್ಕಂಥ ರಕ್ಷಣಾ ವ್ಯವಸ್ಥೆಯ ಸಿಬ್ಬಂದಿಗೆ ಒಂದು ರೀತಿಯಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಭಾರತಕ್ಕೆ ಅವ್ರನ್ನ ಆಹ್ವಾನಿಸಿ ಭಾರತದಲ್ಲಿ ಅವರಿಗೆ ಒಂದು ರೀತಿನ ಒಂದು ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮೂಲಕ ಅವರಿಗೆ ಸಿದ್ಧತೆಯನ್ನ ಮಾಡಿಕೊಡೋದ್ರ ಜೊತೆಗೆ ಅವ್ರಿಗೊಂದು ರೀತಿಯಲ್ಲಿ ರಕ್ಷಣಾ ವ್ಯವಸ್ಥೆಗೆ ಬೇಕಾದನ್ನ ಅನುಕೂಲ ಮಾಡುತ್ತೆ. ಸೊ ವಾಣಿಜ್ಯ ಮತ್ತು ರಕ್ಷಣೆ ಮತ್ತು ವ್ಯವಹಾರ ಈ ಎಲ್ಲಾ ದೃಷ್ಟಿಯಲ್ಲಿ ಸಾಂಸ್ಕೃತಿಕವಾಗಿ ಮತ್ತೆ ನಮ್ಮ ಪುರಾತನ ಸಂಸ್ಕೃತಿ ಅಥವಾ ಸಂಬಂಧಗಳಿದೆಯಲ್ಲ, ಆ ಸಂಬಂಧಗಳನ್ನ ಮತ್ತಷ್ಟು ದೃಢಪಡಿಸಿ ಆಧುನಿಕ ಯುಗದಲ್ಲಿ ಅಂದ್ರೆ ಈ ತಾಂತ್ರಿಕ ಯುಗದಲ್ಲಿ ಭಾರತದ ಸಂಬಂಧ ಹೆಚ್ಚಾಗುತ್ತೆ. ಅಲ್ಲಿ ಅವರು ಯಾರು ಅಲ್ಲಿ ಇರ್ತಕ್ಕಂಥ ರಾಜಕೀಯ ನಾಯಕರುಗಳು ಭಾರತಕ್ಕೆ ಕೊಡ್ತಕ್ಕಂಥ ಮನ್ನಣೆಯನ್ನ ನೋಡಿದ್ರೆ ಬಹುಶಃ ಇದೊಂದು ಹೊಸ ಯುಗ ಅಂತಕ್ಕಂಥದ್ದನ್ನ ಒಂದು ರೀತಿಯಲ್ಲಿ ಸ್ವಾಗತಾರ್ಹವಾದ ರೀತಿಯಲ್ಲಿ ಹೇಳ್ಬೋದು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ.